ಸಮನ್ವಯಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದಲ್ಲಿ ಒಂದಿಷ್ಟು ಸರ್ಕಸ್ಗಳು ನಡೀತಾ ಇದೆ ಮತ್ತು ನಡಿಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಒಂದು ಕಡೆ ಸಮನ್ವಯತೆ ಸಂದೇಶ, ಇನ್ನೊಂದು ಕಡೆ ಸಮನ್ವಯ ಸಾಧಿಸೋ ಸರ್ಕಸ್. ಮೈತ್ರಿ ಸಮನ್ವಯ ಸಭೆ ಮುಗಿಯುವ ಸಮಯಕ್ಕೆ ಬಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಸನದಲ್ಲಿ ಮಗನ ಗೆಲುವಿಗಾಗಿ ಬಿಜೆಪಿ ನಾಯಕರೊಂದಿಗೆ ಸಭೆ ಮಾಡಿದ್ರು. ಅಶ್ವತ್ಥನಾರಾಯಣ್ ಭೇಟಿಯಾಗಿ ಹಾಸನ ಬಿಜೆಪಿ ನಾಯಕರ ಬೆಂಬಲ ಪಡೆದುಕೊಳ್ಳುವ ಕುರಿತು ಸಮಾಲೋಚನೆ ನಡೆಸಿದ್ರು. ಸರ್, ಇವಾಗ ಮೇಲ್ಮಟ್ಟದಲ್ಲಿ ಎಲ್ಲ ಹೊಂದಾಣಿಕೆ ಆದ್ಮೇಲೆ ಎಲ್ಲ ಸಹಕಾರ ಕೊಡ್ಲೇಬೇಕಲ್ಲ. ಖಂಡಿತವಾಗ್ಲೂ ಅವ್ರ ಜವಾಬ್ದಾರಿ ಅಂತ ಅವ್ರು ಸಹಕಾರ ಕೊಡ್ತಿದ್ದಾರೆ. ಎಲ್ಲ ವಿಶೇಷವಾಗಿ ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದೀವಿ. ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಹೋಗಿ ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆ ಜನತೆನೂ ತಯಾರಿ ಮಾಡ್ಕೊಂತಿದ್ದಾರೆ. ಖಂಡಿತವಾಗ್ಲೂ ನಾವು ಅವರ ಕ್ಷೇತ್ರದ ಒಂದು ಆಶೀರ್ವಾದದ ಇಟ್ಕೊಂಡು ಹೋಗ್ತೀವಿ ಸರ್. ಇನ್ನೊಂದು ಕಡೆ ಮಂಡ್ಯ ಸಸ್ಪೆನ್ಸ್ ಕಾಪಾಡಿಕೊಂಡಿದ್ದ ಸಂಸದೆ ಸುಮಲತಾ ಅಂಬರೀಶ್ ಭೇಟಿ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಸುಮಲತಾರನ್ನ ಸಮಾಧಾನಪಡಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿಗೆ ಬೆಂಬಲ ಕೊಡುವಂತೆ ವಿಜಯೇಂದ್ರ ಮನವಿ ಮಾಡಿದ್ರು. ನನ್ನ ಕನ್ಸರ್ನ್ಸ್ ಏನಿದೆ, ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ, ಅದನ್ನು ನಾನು ಅವರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು, ನೀವು ನಮ್ಮೊಂದಿಗೆ ಇರಬೇಕು, ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು. ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿರು, ಮಂಡ್ಯದಲ್ಲಿ ನಮ್ಮ ಫಾಲೋವರ್ಸ್, ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರಿಂದನೂ ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ, ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಮನವೊಲಿಸ್ತಕ್ಕಂಥದ್ದೆಲ್ಲ ಮಂಡ್ಯ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದರನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನನಗಂತೂ ವಿಶ್ವಾಸ ಇದೆ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಇನ್ನೊಂದು ಕಡೆ ಸಂಸದೆ ಸುಮಲತಾ ಅಂಬರೀಶ್ಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ. ಇವತ್ತು ನಾನು ಈ ವೇದಿಕೆಯಿಂದ ಸುಮಲತಾ ಅವರಿಗೆ ಜ್ಞಾಪಿಸಕ್ ಬಯಸ್ತೇನೆ. ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರು, ಮಳವಳ್ಳಿ ಉಚ್ಚೇಗೌಡರು ಸೊಸೆ, ಮಳವಳ್ಳಿ ಸ್ವಾಭಿಮಾನನ ಕಳಿಕೋಡ್ರು, ನಿನ್ನ ವಿರೋಧ ಮಾಡಿದಂತ, ಹೀಯಾಳಿಸಿದಂತ, ಅವಮಾನಿಸಿದಂತವ್ರಿಗೆ ಉತ್ತರ ಕೊಟ್ಟಂತ, ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ. ಈ ಮಳವಳ್ಳಿಗೆ ಅವಮಾನ ಮಾಡಿಕೊಡುದು. ಎಚ್ಚರಿಕೆಯಲ್ಲಿ ಸುಮಲತಾ ಅವರಿಗೆ ಈ ವೇದಿಕೆಯಿಂದ ಬೇಡಿಕೆ ಇಡ್ತೀನಿ. ನೀವು ಚುನಾವಣೆ ಯಾರ ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ. ಮಳವಳ್ಳಿಗೆ ಅವಮಾನ ಆಗದಂತೆ ನಿಮ್ಮ ನಡೆ ಇರಲಿ. ನಾಳೆ ನಿಮ್ಮ ಸಭೆ ಇದೆ. ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದ್ರೆ, ಅವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ, ನಿಜವಾದ ಸ್ವಾಭಿಮಾನನ ಉಳಿಸ್ಕೊಳ್ತಕ್ಕಂತ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ. ಮಂಡ್ಯದ ಅಭ್ಯರ್ಥಿಯನ್ನು ತಂದು ಕೂರಿಸಿದ್ದೀವಿ. ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ. ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಕಾಂಗ್ರೆಸ್ ಕೆಣಕಿದ ದೇವೇಗೌಡರಿಗೆ ಡಿಕೆ ಟಕ್ಕರ್. ಸ್ವಾಭಿಮಾನಿ ಸಮಾವೇಶದಲ್ಲಿ ದೇವೇಗೌಡರು ಪದೇ ಪದೇ ಕಾಂಗ್ರೆಸ್ ಕೆಣಕಿದ್ರು. ಅದಕ್ಕೆ ಟಕ್ಕರ್ ಕೊಟ್ಟರು ಡಿಕೆ ಶಿವಕುಮಾರ್. ದೇವೇಗೌಡರಿಗೆ ಈಗ ನಮ್ಮ ಈ ದೇಶದ IT ಡಿಪಾರ್ಟ್ಮೆಂಟ್ ನಮ್ಮ AICCಗೆ 1823 ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತೇಳಿ ನೋಟಿಸ್ ಕಟ್ಟಿದೆ. ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ. ಈ ದಾಳಿಗೆಲ್ಲ ಇವರೇ ಕಾರಣ. ಏನ್ ದೇವೇಗೌಡರು ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನು ಆರೋಪ ಮಾಡಬೇಕು ಅಂತ ಮಾಡಿದ್ದಾರೆ. ನಾನು ಹೇಳ್ತೀನಪ್ಪ, ಅವ್ರ ಮೇಲೆ ಏನೋ ಒಂದು ಆರೋಪ, ಅವರ ಆರೋಪ, ಅವರ ಏನ್ ವಿಚಾರ ಎಲ್ಲ ನಿರಾಧಾರ. ಬಹಳ ಜನ ಭೇಟಿ ಮಾಡ್ತಾ ಇದ್ದಾರೆ. ನಾನು ಹೆಸರೆಲ್ಲ ಹೇಳಕ್ಕಾಗಲ್ಲ. ಬಹಳ ದೊಡ್ಡ ಸೀರಿಯಸ್ ಲೀಡರ್ಸು, ಜನತಾದಳದವರು, ಬಿಜೆಪಿ ಅವರೆಲ್ಲ ಭೇಟಿ ಮಾಡ್ತಾರೆ. ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಸದ್ಯಕ್ಕೆ. ಅಣ್ಣ ಡಿಕೆಶಿ ಜೆಡಿಎಸ್ ವಿರುದ್ಧ ಹರಿಹಾಯ್ದ್ರೆ ತಮ್ಮ ಸುರೇಶ್ ಮಾಜಿ ಸಿಎಂ ಬಿಜೆಪಿ ನಾಯಕ ಎಸ್.ಎಂ. ಕೃಷ್ಣ ಭೇಟಿ ಮಾಡಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಭೇಟಿ ಮಾಡಿ ಸಲಹೆ ಪಡೆದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹೀಗೆ ಇಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸಮನ್ವಯವನ್ನು ಉಳಿಸ್ಕೊಳ್ಬೇಕಾಗಿರುವಂತಹ ಸರ್ಕಸ್ನ ಭಾಗವಾಗಿಯೇ ಸುಮಲತಾ ಅವರು ಕೂಡ ವಿಜಯೇಂದ್ರ ಅವರು ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕೆಂದರೆ ಮಂಡ್ಯದ ವಿಚಾರಕ್ಕೆ ಬಂದಾಗ ಸುಮಲತಾ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಭೆಯಲ್ಲಿ ಬಿಜೆಪಿಯ ಜೊತೆಗಿದ್ರು. ಈಗ ಅವ್ರಿಗೆ ಎಲ್ಲಿ ನಿಲ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ನಟರಾಜ್ ಗೌಡ್ರೆ, ಈಗ ಈ ಸಮನ್ವಯತೆ ಅಂದರೆ ಈ ಬಿ ಜೆ ಪಿ ಪರಿಸ್ಥಿತಿ ಅಂದರೆ ಭಾರತೀಯ ಜಾತ್ಯತೀತ ಜನತಾ ಪಕ್ಷ, ಇದು ಸಮನ್ವಯತೆ ಅಂದರೆ ಅವ್ರದ್ದು. ಈ ಭಾರತೀಯ ಜಾತ್ಯತೀತ ಜನತಾ ಪಕ್ಷ ಇದು ಒಪ್ಕೊಂತಾರೋ ಒಪ್ಕೊಳ್ಳೋ ಗೊತ್ತಿಲ್ಲ, ಅವರು ಜಾತ್ಯತೀತ ಒಪ್ಕೊಂತಾರೋ ಇಲ್ಲಿ ಒಬ್ಬಟ್ಟು, ಅದು ಬೇರೆ ವಿಷಯ. ಆದರೆ ಇವತ್ತು ಮಂಡ್ಯದಲ್ಲಿ ಸುಮಲತಾ ಅವರು ಬಿ ಜೆ ಪಿಗೆ ಕ್ಯಾಂಪೇನ್ ಮಾಡಿದರು. 2023 ವಿಧಾನಸಭಾ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಿದರು. ಬಿ ಜೆ ಪಿಗೆ ಏನಾದರೂ ನೋಟಾಗಿಂತ ಜಾಸ್ತಿ ಓಟ್ ಬಂದಿದೆ ಮಂಡ್ಯದಲ್ಲಿ ಸುಮಲತಾ ಅವ್ರ ಕಾರಣ. ಅವ್ರು ಯಾವತ್ತೂ ನೋಟ ಜೊತೆ ಪೈಪೋಟಿ ಕೊಡ್ತಾ ಇದ್ರು ಬಿಜೆಪಿ ಅವರು ಮಂಡ್ಯದಲ್ಲಿ. ಯಾವತ್ತಾರು ಗೆದ್ದಿದ್ದಾರೆ? ಯಾವ್ದಾರು ಕ್ಷೇತ್ರದಲ್ಲಿ? ಯಾವ ಕ್ಷೇತ್ರದಲ್ಲೂ ಗೆದ್ದಿಲ್ಲ. ಆದರೆ ಸುಮಲತಾ ಅವರು ಪ್ರಚಾರ ಮಾಡಿ ಅವ್ರಿಗೊಂದು ಓಟ್ ತಂದುಕೊಟ್ಟು ಅವರ ಠೇವಣಿ, ಕೆಲವು ಕಡೆ ಠೇವಣಿ ಉಳಿಸಿರುವಂಥದ್ದಲ್ಲಿ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅವ್ರನ್ನ ನಿಂತ್ಕೊಬೇಕು ಅಂತ ಹೇಳ್ತಾ ಇದ್ದವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇಲ್ಲ, ಕೊಡಬಹುದಾಗಿತ್ತು. ಈಗ ಅಂಬರೀಷ್ದು ಲೆಗಸಿ ಇಲ್ವಾ ಅಲ್ಲಿ ಮಂಡ್ಯದಲ್ಲಿ? ಅದೇ ಸ್ವಾಭಿಮಾನ ಅನ್ನೋದಾದರೆ ಸುಮಲತಾ ಅವರು ಯಾವುದೇ ಕಾರಣಕ್ಕೆ ಬಿಜೆಪಿಗೆ ಬೆಂಬಲ ಕೊಡಬಾರ್ದು ಈ ಬಾರಿ. ಅವರು ಇಂಡಿಪೆಂಡೆಂಟ್ ನಿಲ್ತಾರಾ, ಇಲ್ಲ ಕಾಂಗ್ರೆಸ್ ಬೆಂಬಲ ಕೊಡ್ತಾರಾ, ರಾಜಕೀಯ ಏನು ಮಾಡ್ತಾರೋ, ಆದರೆ ಬಿ ಜೆ ಪಿಗೆ ಸೇರುವಂಥದ್ದು ಆ ಸ್ವಾಭಿಮಾನ, ಆ ಅಂಬರೀಷ್ ಅವರ ಲೆಗಸಿ ಇದೆಯಲ್ಲ, ಅದಕ್ಕೆ ಅವಮಾನ ಮಾಡ್ದಂಗೆ. ಇದು ಕಡಾಖಂಡಿತವಾಗಿ ಹೇಳ್ಬೋದು. ಈ ಬಿ ಜೆ ಪಿನಲ್ಲಿ ಎಲ್ಲ ಕಡೆನೂ ಗೋಬ್ಯಾಕ್ ಇದೆ. ಇದೊಂದೇ ಕ್ಷೇತ್ರ ಅಂತಲ್ಲ, ತುಮಕೂರು ಗೋಬ್ಯಾಕ್ ಅಂತಿದೆ, ಬೆಂಗಳೂರು ನಾರ್ತ್ ಗೋಬ್ಯಾಕ್ ಇದೆ, ಉಡುಪಿ ಚಿಕ್ಕಬಳ್ಳಾಪುರ ಅಲ್ಲಿ, ಚಿಕ್ಕಮಂಗ್ಳೂರು ಅಲ್ಲಿ ಗೋಬ್ಯಾಕ್ ಅಂತಿದೆ. ಎಲ್ಲ ಕಡೆ ಬಿಜೆಪಿಯ ಅಭ್ಯರ್ಥಿಗಳನ್ನ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಮೈತ್ರಿ ಕೇವಲ ಅಲ್ಲ, ಬಿಜೆಪಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ, ಮುಖಭಂಗ ಇವಾಗಿಂದ ಅಲ್ಲ, ಯಾವಾಗ ನರೇಂದ್ರ ಮೋದಿ ಬಂದು ನಾನು ಡಿಸ್ಟರ್ಬ್ ಮಾಡಬಾರ್ದು, ಇಂಟರಪ್ಟ್ ಮಾಡಿದ್ರೆ ಕಂಟಿನ್ಯೂ ಆಗ್ತವೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಬಂದು ರಸ್ತೆಯಲ್ಲಿ ಸುತ್ತಾಡಿದ್ರು, ಜೆ ಪಿ ನಡ್ಡಾ, ಅಮಿತ್ ಶಾ ಬಂದು ರಸ್ತೆ ಸುತ್ತಾಡಿದ್ರು. ಅವಾಗ ಜನ ಗೋಬ್ಯಾಕ್ ಅಂತ ಹೇಳಿರೋದು, ಜನ ಓಟ್ ಹಾಕಿಲ್ಲ ಜನತೆಗೆ. ಇವ್ರಿಗೆ ಅವಾಗಲೇ ಇವರ ಮುಖಭಂಗ ಆಗಿದೆ. ಇವ್ರು ಯಾವುದೇ ಸಮನ್ವಯತೆ ಮಾಡ್ಕೊಳ್ಳಿ, ಯಾವುದೇ ರೀತಿಯ ರಣತಂತ್ರ ಮಾಡಲಿ, ಜನ ಬಿಜೆಪಿಯನ್ನ ಕರ್ನಾಟಕದಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಓಕೆ ಪ್ರಶಾಂತ್ ಅವರೇ. ಹರಿಪ್ರಸಾದ್ ಅವರೇ, ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂತ ಹೇಳಿದ್ರೆ, ದೇಶದಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆಗೋಕ್ಕೂ ಲೋಕಸಭೆಯಲ್ಲಿ ಯೋಗ್ಯತೆ ಇಲ್ಲ ಅವ್ರಿಗೆ. 2 ಬಾರಿಯಿಂದನೂ ಅಷ್ಟು ಸೀಟು ಬರ್ತಾ ಇಲ್ಲ. ನಾವು ಕರ್ನಾಟಕದಲ್ಲಿ 28 ಗೆಲ್ತೀವಿ ಅಂತ ಹೇಳ್ತಾರೆ. ಇವರು ಇಡೀ ದೇಶ ಸುತ್ತಿದ್ರೆ 40 ಸೀಟು ಬರಕ್ಕೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅಂತ ಹತಾಶೆ ಪೊಸಿಷನ್ ಇದ್ದಾರೆ ಅವರು. ಭಾರತ್ ತೋಡೋ ಯಾತ್ರಾ ಅಂತ ಒಬ್ಬರು ಮಾಡ್ತಾರೆ. ಅರುಣಾಚಲ ಪ್ರದೇಶ ಕಾಲಿಡಕ್ಕೆ ಅವರು ಲೀಡರ್ಗೆ ತಾಕತ್ತಿಲ್ಲ. ಯಾಕಂದ್ರೆ ಚೈನಾ ಪಡೆದಿದೆ, MOU ಮಾಡ್ಕೊಂಡಿದೆ 2008ರಲ್ಲಿ. MOU ಇದೆ ಚೈನಾಗೆ ಮತ್ತೆ ರಾಹುಲ್ ಗಾಂಧಿಗೆ. ಅದೇನು ಅಂತ ಹೇಳ್ತಾ ಇಲ್ಲ. ಮಧ್ಯ ಮಾತಾಡಬೇಡಿ, ನಿಮ್ಮದೇ ಮಂತ್ರ, ಮಧ್ಯ ಮಾತಾಡಬೇಡಿ, ನಿಮ್ಮ ಟೈಮಲ್ಲಿ ಮಾತಾಡಿ. ಅವ್ರ ಮಾತಿಗೆ ನಾವು ಮರ್ಯಾದೆ ಕೊಟ್ಟು ಅವ್ರು ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಿಲ್ಲ. ಸುಳ್ಳು ಸಾಬೀತುಪಡಿಸಿ, ಸುಳ್ಳು ಹೇಳಿದ್ರೆ ಸಾಬೀತುಪಡಿಸಿ, ಅಗ್ರಿಮೆಂಟ್ ಬಿಡಿ. ನಿಮಿಷ, ನೀವು ಮಧ್ಯ ಮಾತಾಡಬೇಡಿ. ಈಗ ನಾನು ಬಿಡದೇ ಇಲ್ಲ, ನಾನು ಮಾತಾಡ್ತಾನೆ ಇರ್ತೀನಿ. ಜವಾಬ್ದಾರಿ ಇಲ್ಲ ಕಾಂಗ್ರೆಸ್ ಇದು ದೇಶ ಒಡೆಯೋ ಮನುಷ್ಯ ಕರೆಕ್ಟಾಗಿ ಗೊತ್ತು. ಯಾಕಂದ್ರೆ DK ಸುರೇಶ್ ಅವರು ಹೇಳಿಕೆ ಎಲ್ಲ ನೋಡಿದ್ರಿ, ಬೇರೆ ದೇಶ ಬೇಕು ಅಂತ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಎಲ್ಲೂ ನಿಲುವೇ ಇಲ್ಲ ಯಾವ ರಾಜ್ಯಗಳಲ್ಲೂ. ಇವ್ರು 50 ಸೀಟ್ ದಾಟ್ತಾರೆ ಅಂತ ಕಾನ್ಫಿಡೆನ್ಸ್ ಇಲ್ಲ. ಹಾಗಾಗಿ ಅಂತ ಮನೋಭಾವನೆಯಲ್ಲಿ ಇವತ್ತಿಗೆ ಟೀಕೆ ಮಾಡಬೇಕು ಅಂತ ಇವತ್ತು ಸುಮಲತಾ ಕೂಡ ಏನ್ ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಮಂತ್ರಿ ಆಗ್ಲೇಬೇಕು. ಆ ಕಂಕಣ ಸುಮಲತಾ ಅವ್ರ ಮನೆಗೆ ಹೋದ್ರು ಕೂಡ ಅವ್ರೇನು ನಾನು ಬಿಜೆಪಿ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳ್ತಿಲ್ಲ. ಆದ್ರೆ ಮಂಡ್ಯದಲ್ಲಿ ಜನ ಡಿಸೈಡ್ ಮಾಡ್ತಾರೆ ಅಂತಾರೆ. ಹೋಗಂಗಿದ್ದಿದ್ರೆ RDSಗೆ ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರಿಗೂ ಇವತ್ತು ಗೊತ್ತು, ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ಮೋದಿ ಅವರು ಬೇಕು ಅಂತ ಅವರು. ಹಾಗಾಗಿ ಅದೇ ಕಾರಣಕ್ಕಾಗಿನೇ ಮೋದಿ ಬೆಂಬಲ ಕೊಟ್ಟ. ಇಲ್ಲಿ ಸಮನ್ವಯ ಸಭೆ ಆದ್ರೂ ಕೂಡ ಅಲ್ಲಿ ಸಮನ್ವಯನೇ ಆಗ್ತಿಲ್ಲಲ್ಲ. ಈಗ ನೀವು ಎಲ್ಲಿ ಮೇಜರ್ ಆಗಿ JDSಗೆ ನೀವು ಸಮನ್ವಯದ ಸಹಕಾರ ಕೊಡಬೇಕಿದೆಯೋ ಅಲ್ಲೇ ನಿಮ್ಮ ನಾಯಕಿ ನಿಮ್ಮ ಜೊತೆಗೆ ನಿಲ್ತಾ ಇಲ್ಲ. ಈಗ ಮನಸ್ಪರ್ಧೆಗಳೇ ಸ್ವಲ್ಪ ಸಹಜ ಇರ್ಬೋದು, ಆದರೆ ಖಂಡಿತ ನಮ್ಮ ಪಕ್ಷದ ವರಿಷ್ಠರು ಮಾತಾಡಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ತುಂಬಾ ವಿಶ್ವಾಸ ಇದೆ, ಸುಮಲತಾ ಅವರು ಬಿಜೆಪಿಗೆ ಬೆಂಬಲ ನೀಡ್ತಾರೆ, ಪಕ್ಷೇತರದಾಗ ನಿಲ್ಲಲ್ಲ ಅಂತ. ಓಕೆ ಪ್ರಶಾಂತ್ ಅವರೇ, ಆದರೆ ಅರುಣ್ ಅವರೇ, ಎಷ್ಟು ಮಟ್ಟಿಗೆ ಈ ಸಮನ್ವಯ ಇವೆಲ್ಲವೂ ಕೂಡ ಹೊರತಾಗಿಯೂ ಕೂಡ ನಾಯಕರ ಮಟ್ಟದಲ್ಲಿ ನಡೆಯುತ್ತೆ? ಸಹಜವಾಗಿ ಒಂದು ಮಾತ್ರ ಹೇಳ್ತಾ ಇರ್ತೀವಿ, ಬಿಜೆಪಿ ಮತ್ತು JDS ನ್ಯಾಚುರಲ್ ಆಗಿ ಮೈತ್ರಿ ಆಗುವಂತ ಹೋಗೋದು ಸುಲಭ ಕಂಪೇರ್ ಟು ಕಾಂಗ್ರೆಸ್ ಮತ್ತು JDS ಕಂಪೇರ್ ಮಾಡಿದಾಗ ಇವರಿಬ್ಬರು ಬಹಳ ಆರಾಮಾಗಿ ಮೈತ್ರಿ ಆಗುತ್ತೆ ಅಂತ. ಆದರೆ ಇವತ್ತು ಬಿಜೆಪಿಯು ಕೂಡ ಹಳೆ ಮೈಸೂರು ಭಾಗದಲ್ಲೂ ಕೂಡ ಬಲಿಷ್ಠವಾಗಿ ಬೆಳೀತಾ ಇರುವಂತಹ ಪಕ್ಷನೇ. ಹಾಸನದಲ್ಲಿ ನೇರ ಪ್ರತಿಸ್ಪರ್ಧೆ JDS ಮತ್ತು ಬಿಜೆಪಿಯವರ ನಡುವೆ ನಡೆಯುತ್ತೆ. ಮಂಡ್ಯದಲ್ಲಿ ಕಳೆದ ಎಲೆಕ್ಷನ್ ನಡೆದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಂದಾಗಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಅದೇ ರೀತಿಯಾದ ಪರಿಸ್ಥಿತಿ ಇದೆ. ಹಿಂಗಿರುವಾಗ ಯಾವ ಸ್ವರೂಪದಲ್ಲಿ ಬಹಳ ಆರಾಮಾಗಿ ಸಮನ್ವಯ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ಬೋದು ಅಂತ? ಹರಿಪ್ರಸಾದ್, ನಾನು ಹಾಗೆ ಅನ್ಕೊಂಡಿದ್ದೆ. ಯಾವಾಗ ಈ ಮೈತ್ರಿ ಅನೌನ್ಸ್ ಆಯ್ತು ಅವಾಗ ಇದು ಹಿಂದೆ ಕಾಂಗ್ರೆಸ್ ಮತ್ತೆ ಜನತಾದಳದ ಮಧ್ಯದಲ್ಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ ಈ ಬಾರಿ ಬಿಜೆಪಿ ಮತ್ತೆ
ಜನತಾದಳದ ಮಧ್ಯದಲ್ಲಿ ಇರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಬಹುಶಃ ನಿರೀಕ್ಷೆ ಎಲ್ಲೋ ಒಂದ್ ಕಡೆ ಸುಳ್ಳಾಗ್ತಿದೆ ಅನ್ಸುತ್ತೆ. ಬೆಂಗಳೂರಿನಲ್ಲಿ ನೀವು ಮೀಟಿಂಗ್ ಮಾಡ್ತೀರಿ, ಡೆಲ್ಲಿನಲ್ಲಿ ಮೀಟಿಂಗ್ ಮಾಡ್ತೀರಿ, ಎರಡು ಪಕ್ಷಗಳ ನಾಯಕರು ತುಂಬಾ ಸಮನ್ವಯ ಸಾಧಿಸ್ತಾರೆ. ಆದ್ರೆ ತಳಮಟ್ಟದಲ್ಲಿ ಅದು ಅಲ್ಲಿ ಕೂಡ ಲೀಡರ್ಗಳ ಮಟ್ಟದಲ್ಲಿ ಅಟ್ ದಿ ಲೋಕಲ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಈಗ ನೀವು ಹಾಸನ ನೋಡಿದ್ರಿ, ಹಾಸನದಲ್ಲಿ ಯಾವಾಗ ಕ್ಯಾಂಡಿಡೇಟ್ ಸೆಲೆಕ್ಷನ್ ಪ್ರಕ್ರಿಯೆ ಶುರುವಾಯ್ತು ಅವಾಗಿಂದನೇ ಬಿಜೆಪಿ ಹೇಳ್ತಾ ಬಂದು ಅಲ್ಲಿ ನಮ್ಮ ಅಭ್ಯರ್ಥಿ ಇರ್ಬೇಕು ಅಂತ. ಅಲ್ಲಿ ಹಾಸನದಲ್ಲಿ ಯು ಹ್ಯಾವ್ ಎ ಪ್ರಾಬ್ಲಮ್. ಈಗ ಮಂಡ್ಯದಲ್ಲಿ ಸುಮಲತಾ ಅವರ ಸ್ಟೇಟ್ಮೆಂಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವರು ಎಲ್ಲೂ ಕೂಡ ಹೇಳಿಲ್ಲ ಅವರು ಬಿಜೆಪಿನ ಸಪೋರ್ಟ್ ಮಾಡ್ತೀವಿ ಅಂತ. ನನ್ನ ನಿಲುವು ಏನಿದೆ ಅದನ್ನ ನಾನು ಪ್ರಕಟಿಸ್ತೇನೆ, ಮಂಡ್ಯಕ್ಕೆ ಬಂದು ಅಂತ ಹೇಳಿದ್ದಾರೆ. ಸೊ ಶಿ ಇಸ್ ಕೆಪ್ಟ್ ಆಪ್ಷನ್ಸ್ ಓಪನ್. ಅಲ್ಲಿ ಅವರು ಔಟ್ಲೆಟ್ ಆಗಿ ಏನು ಈಗ ಹೇಳಿಲ್ಲ ಅವರು ಬಿಜೆಪಿ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಅಟ್ ದಿ ಲೀಡರ್ಸ್ ಲೆವೆಲ್ ಮಂಡ್ಯದಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಆಯ್ತು. ಹಾಗೇನೆ ಮಂಡ್ಯದಲ್ಲಿ ಲೋಕಲ್ ಲೆವೆಲ್ ನಲ್ಲಿ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ ಬಹುಶಃ ಇನ್ನೂ ಅದು ಹೊರಗಡೆ ಬಂದಿಲ್ಲ ಅಂತ ಅನ್ಸುತ್ತೆ. ಕೋಲಾರದಲ್ಲಿ ನೀವು ನೋಡಿದ್ರಿ, ಅಲ್ಲಿ ಕೂಡ ಪ್ರಾಬ್ಲಮ್ಸ್ ಇದೆ. ಹೀಗೆ ಬೇರೆ ಕ್ಷೇತ್ರಗಳು ಇರ್ಬೋದು. ಸೊ ತಳಮಟ್ಟದಲ್ಲಿ ನಿಮ್ಗೆ ಯಾವಾಗ ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಆಗೋದಿಲ್ಲ ಅವಾಗ ಈ ಒಂದು ಮೈತ್ರಿಯಲ್ಲಿ ಬಹುಶಃ ಬಿರುಕು ಏರ್ಪಡಬಹುದು ಅಂತ ನನ್ಗನ್ಸುತ್ತೆ. ನಾಯಕರುಗಳು ಏನಿದ್ದಾರೆ ಅವ್ರು ಈಗಲೇ ಕ್ರಮ ತಗೊಂಡ್ರೆ ಎರಡು ಪಕ್ಷಗಳಿಗೆ ಬಹುಶಃ ಒಳ್ಳೆಯದು. ಇಲ್ಲಾಂದ್ರೆ ಮುಂದೆ ಐ ಥಿಂಕ್ ಪ್ರಾಬ್ಲಮ್ಸ್ ಇನ್ನು ಎಸ್ಕಲೇಟ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಅರುಣ್ ಅವರು ಮಾತಾಡ್ತೀರಾ ನಿಮ್ಮ ಜೊತೆಗೆ. ಆದರೆ ಶ್ವೇತವರು, ಯಾಕಂದರೆ ಈಗ ನಾಯಕರ ಮಧ್ಯದಲ್ಲೂ ಕೂಡ ನಡೆಯುತ್ತೆ, ಆದರೆ ಕಾರ್ಯಕರ್ತರನ್ನ ಹೆಂಗೆ ಬಳಕೆ ಮಾಡ್ಕೊಳ್ತಿರ್ತಾರೆ ಅಂದರೆ ವಾರ್ನ ಸಂದರ್ಭದಲ್ಲಿ ಅವ್ರನ್ನ ಸೋಲ್ಜರ್ಗಳ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಇವತ್ತು ಸೋಷಿಯಲ್ ಮೀಡಿಯಾ ವಾರನ್ನು ಕಳೆದ ಬಾರಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಮಾಡಿರುವಂಥದ್ದು. ನಿಖಿಲ್ ಎಲ್ಲಿದ್ದೀಯಪ್ಪ, ಈ ಟ್ರೋಲನ್ನು ಮಾಡದಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಇತ್ತು. ಕರ್ನಾಟಕದಲ್ಲಿ ನಡೆದಿರುವಂಥದ್ದು ಇದು, ಬೇರೆ ಯಾವುದೇ ಉದಾಹರಣೆ ಕೊಡ್ತಾರೆ. ಈಗ ಏಕಾಏಕಿ ಅಂತಹ ಕಾರ್ಯಕರ್ತರು ನಮಗೆ ಸಪೋರ್ಟ್ ಕೊಡಿ, ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಕೊಡಿ ಅಂತ ಕೇಳುವಂಥದ್ದು ಅಷ್ಟು ಸುಲಭವಾಗಿ ನಡೆಯುತ್ತಾ? ಆ ಕಾರ್ಯಕರ್ತರ ಮನಸ್ಸಿನಲ್ಲಿ ಅವತ್ತು ಬಿತ್ತಿದಂತಹ ವೈಷಮ್ಯವನ್ನ ಏಕಾಏಕಿ ನಾಯಕರುಗಳು ಶಾಲು ಬದಲಿಸಿಕೊಂಡ ತಕ್ಷಣ ದೇವೇಗೌಡರು ಬಿಜೆಪಿ ಶಾಲು ಹಾಕಿದ ತಕ್ಷಣ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ದೇವೇಗೌಡರು ನಮ್ಮ ಲೀಡರ್ ತಿಳ್ಕೊಂಡು ಒಪ್ಕೊಳ್ತಾರೆ ಅಂತಲ್ಲ? ಅಲ್ಲ, ಕಾರ್ಯಕರ್ತರು ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಅವರಲ್ಲಿ ಹೊಂದಾಣಿಕೆ ಕೊರತೆ ಕಾಣಿಸಿದ್ರು ಅಟ್ ದಿ ಎಂಡ್ ಆಫ್ ದಿ ಡೇ ಕಾರ್ಯಕರ್ತರು ಏನು ಬಯಸ್ತಾರೆ ಹೇಳಿ? ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೇ ಜನರ ಅಭಿವೃದ್ಧಿಗೆ ಕಾರಣ ಆಗೋದು. ಹಾಗಾಗಿ ನಾವು ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋದು ತಳಮಟ್ಟದ ಕಾರ್ಯಕರ್ತರಲ್ಲೂ ಇದೆ. ನಾವು ಬೂತ್ ಮಟ್ಟದ ಕಾರ್ಯಕರ್ತರನ್ನ ಹೋಗಿ ನೋಡಿದ್ರು ಅವ್ರು ಹೇಳೋದು ಅದೇನೆ, ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ. ಈಗ ಆಲ್ರೆಡಿ 10 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಅವರ ಆಡಳಿತ ಹೆಂಗಿದೆ, ಅವ್ರ ಗ್ಯಾರಂಟಿ ಎಷ್ಟು ವರ್ಕ್ ಆಗಿದೆ. ಬೂತ್ ಮಟ್ಟದ ಕಾರ್ಯಕರ್ತರು ಇರಲಿ, ಜನರ ಅಭಿಪ್ರಾಯ ನಾವು ಕಲೆಕ್ಟ್ ಮಾಡೋಕ್ಕೆ ಹೋದರೆ ಗ್ಯಾರಂಟಿ ಬಗ್ಗೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು JDS ಮತ್ತು BJP ಅವರು ಅಲಯನ್ಸ್ ಮಾಡಿರೋದು ಇದು ತುಂಬ ದೊಡ್ಡ ಮಟ್ಟದ್ದೇನು ಅಷ್ಟು ಎಫೆಕ್ಟ್ ಆಗಿ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಇನ್ನೂ ಕಂಟಿನ್ಯೂಟಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಎಲ್ಲರೂ ಕಾರ್ಯಕರ್ತರು ಬಯಸೋದೇನೆಂದರೆ ನಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋವಂಥ ಕಾರ್ಯಕರ್ತರೇ ತುಂಬ ಇದೆ. ಈಗ ನಟರಾಜ್ ಗೌಡರು ಹೇಳ್ತಾರೆ ಎಲ್ಲ ಕಡೆ ಇಲ್ಲ, ಇವರು ಮಂಡ್ಯ, ಹಾಸನ್ ಇದನ್ನೇ ಕೋಟ್ ಮಾಡ್ತಾರಲ್ಲ, ಹಂಗಾರೆ ನಿಮ್ಮಲ್ಲಿ ಎಷ್ಟು ಕಡೆ ಭಿನ್ನಾಭಿಪ್ರಾಯ ಇದೆ? ವೀಣಾ ಕಾಶ್ಯಪ್ನವರು ಅವ್ರದ್ದು ನಿಲುವೇನು ಸ್ವಲ್ಪ ಹೇಳಿ ನೀವು ಅದನ್ನು. ಯಾಕೆ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆಗೆ ಹೋಗಿ ಕಣ್ಣೀರು ಹಾಕಿದ್ದು ನಿಮಗೆ ಗೊತ್ತಿಲ್ವೇ? ಅಂದರೆ ಕೋಲಾರಲ್ಲಿ ಹೇಳಿದ್ರು ರಾತ್ರಿ 10 ಗಂಟೆಗೆ ಎಲ್ಲ CM DCM ಬಂದು ಎಲ್ಲ ಮೀಟಿಂಗ್ ಸರಿ ಮಾಡಿ ಅವ್ರನ್ನ ನಮ್ಮ ಅಭ್ಯರ್ಥಿ ಘೋಷಣೆ ಮಾಡೇ ಬಿಡ್ತೀವಿ ಅಂತ ಹೇಳಿದ್ರಿ. ಸ್ಟಿಲ್ ಇವಾಗೂ ನಿಮ್ಮ ಅಭ್ಯರ್ಥಿ ಹುಡುಕಾಟ ಇನ್ನೂ ಚಾಲ್ತಿಯಲ್ಲಿದೆ. ನಿಮ್ಮಲ್ಲಿರೋಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳು ಅದು ನಾಯಕರ ಲೆವೆಲಲ್ಲಿ, CM DCM ಲೆವೆಲ್ ಅಭ್ಯರ್ಥಿ ಅನೌನ್ಸ್ ಮಾಡೋದಕ್ಕೇನೋ ಕಾಂಗ್ರೆಸ್ನ ಡೆವಲಪ್ಮೆಂಟ್ ನೋಡ್ತಾ ಇದೆಯಾ? ಇರ್ಲಿ ಬಿಡಿ, ಏನಕ್ಕೆ ನಾವಿರೋದು ಬರೀ 3 ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಬಟ್ ನಿಮಗೆ 28 ಕಾನ್ಸ್ಟಿಟ್ಯೂನ್ಸಿಗೆ ನೀವು ಇದನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು. ನಿಮ್ಮಲ್ಲಿರೋಂಥ ಭಿನ್ನಾಭಿಪ್ರಾಯಗಳು ನಾಯಕರ ಲೆವೆಲಲ್ಲಿ, ಕಾರ್ಯಕರ್ತರ ಲೆವೆಲಲ್ಲಿ ಮಾತಾಡ್ತೀರಾ ನೀವು. ನಿಮ್ಮಲ್ಲಿ CM DCM ಲೆವೆಲಲ್ಲಿ ಇರೋಂಥ ಭಿನ್ನಾಭಿಪ್ರಾಯಗಳು ಎಷ್ಟು ಸಲ ಆಚೆ ಬಂದಿದೆ ರಾಜ್ಯದ ಜನತೆ ಎಲ್ಲ ನೋಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಟರಾಜ್ ಗೌಡ್ರು ಆಗಲೇ ಕೋಟ್ ಮಾಡಿದ್ರು, ನಾನು ಅದಕ್ಕೆ ಉತ್ತರ ಕೊಡಲೇಬೇಕು. BJP ಅವರು JDSನ ಒಂದು ಒಕ್ಕಲಿಗರ ಮೋರ್ಚಾ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದು. ನೀವು ನಮ್ಮ ಮನೆ ಬಾಕ್ಲಿಗೆ ಬಂದು ನಮ್ಮ ಜೊತೆ ಅಧಿಕಾರ ಶೇರ್ ಮಾಡಿದಾಗ ಇದೇ ಒಕ್ಕಲಿಗರ ಅವಶ್ಯಕತೆ, ಇದೇ ಒಕ್ಕಲಿಗರ ಒಂದು ಪಕ್ಷ ಅಂತ ಏನು ಹೇಳ್ತೀರಾ? ನಮ್ಮ ಅವಶ್ಯಕತೆ ನಿಮಗೆ ಏನಿತ್ತು ಅವಾಗ? ನಿಮ್ಮಲ್ಲಿ ಒಕ್ಕಲಿಗರ ಕೊರತೆ ಇತ್ತ? ನಿಮ್ಮಲ್ಲಿ ಒಕ್ಕಲಿಗರ ಮೋರ್ಚಾದ ಅವಶ್ಯಕತೆ ಇತ್ತ ನಿಮಗೆ? ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ನಿಮಿಷ ನಟರಾಜ್ ಗೌಡ್ರು, ನಾನು ಕಂಪ್ಲೀಟ್ ಮಾಡಕ್ಕೆ ಬಿಡಿ. ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅವರು ಸೆಕ್ಯುಲರಿಸಮ್ ಅದೊಂದು ವರ್ಡ್ ಸಿಕ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ. ಸೆಕ್ಯುಲರಿಸಮ್ ಅಂತಂದರೆ ದೇವೇಗೌಡರು ಜಾತಿನ ಮೀರಿ ನಾಯಕರನ್ನ ಬೆಳೆಸಿದ್ದಾರೆ.
ಆ ನಾಯಕರುಗಳನ್ನೆಲ್ಲ ಹೈಜಾಕ್ ಮಾಡ್ಕೊಂಡೋಗಿ ಪಾರ್ಟಿ ಕಟ್ಕೊಂಡಿರೋದು ಕಾಂಗ್ರೆಸ್ ಅವರು. ಇದನ್ನ ಕಾಂಗ್ರೆಸ್ ಅವರು ಮರಿಬಾರ್ದು. ಓಕೆ ಶ್ವೇತಾ ಯಾದವ್ ಆದ್ರೆ ನಟರಾಜ್ ಗೌಡ್ರೆ 40 ಸೀಟ್ ಗೆಲ್ಲೋದಕ್ಕೆ ಆಗದೆ ಇರುವಂತ ನೀವೇ ಈ ರೀತಿಯಾಗಿ ಮಾತಾಡಿದ್ರೆ ಹೆಂಗೆ ಅಂತ ಹೇಳ್ಕೊಂಡು ನೋಡಿ, ಇದು ನಿಮ್ಮ ಪ್ರಶ್ನೆಗೆ ಮುಂಚೆ ಎರಡು ಕಮೆಂಟ್ ಇದೆ. ಇವರು ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ರು ಶುದ್ಧ ಸುಳ್ಳು. ಆಮೇಲೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳಿದ್ರು, ಡಿ ಕೆ ಸುರೇಶ್ ಹೇಳಿದ್ದು ತಾರತಮ್ಯದ ಬಗ್ಗೆ, ಬರ ನಿರ್ವಹಣೆದು, ಆರ್ಥಿಕ ತಾರತಮ್ಯದ ಬಗ್ಗೆ, ಅನ್ಯಾಯದ ಬಗ್ಗೆ ಅವ್ರು ಧ್ವನಿ ಎತ್ತಿದ್ದು ಆ ವಿಷಯ. ಈಗ ಶ್ವೇತಾ ಅವರು ಹೇಳ್ತಾ ಇರೋ ಪ್ರಕಾರ, JDS ನವ್ರು ಹೇಳ್ತಾ ಇರೋ ಪ್ರಕಾರ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದು ಅಂತ ಗೊತ್ತಾ, ಪಕ್ಷಗಳು ಚುನಾವಣೋತ್ತರ ಮೈತ್ರಿಗೆ ಹೋಗೋದು, ಮನೆ ಬಾಗಿಲಿಗೆ ಹೋಗೋದಿಲ್ಲ, ಕೈ ಕಟ್ಟಿ ನಿಂತುಕೊಂಡು ಚುನಾವಣೋತ್ತರ ಮೈತ್ರಿಗೆ ಅವ್ರನ್ನ ನಾಯಕನಾಗಿ ಮಾಡಕ್ಕೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಅವ್ರ ಮೈತಕ್ಕೆ ಹೋಗಿದ್ವಿ ಹೊರತು ಈ ರೀತಿಯಾಗಿ ಅಂಗಲಾಚಿ ಕೇಶವ ಕೃಪಾ ಮುಂದೆ 2 ಸೀಟ್ 2004 ನಾವು ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮೈತ್ರಿ ಆಗಿದ್ದಾಗ ನಾವು ಅವ್ರಿಗೆ ಗೌರವ ಕೊಟ್ಟು 7 ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ವಿ. ಯಾಕಂದ್ರೆ 7 ಕ್ಷೇತ್ರದಲ್ಲಿ ಅವ್ರು ಪ್ರಾಬಲ್ಯ ಇದ್ದಾರೆ ಅಂತ. ಅವರು ಬಿಜೆಪಿ ಅವರು ಏನ್ ಅವ್ರನ್ನ ಕುಹಕ ಮಾಡ್ತಾ ಇದ್ರು, 3 ಜಿಲ್ಲೆಗಳ ಪಕ್ಷ ಅಂತ ಹೇಳಿ ಕರುಣಾಜನಕ ಸ್ಥಿತಿನಲ್ಲಿ ಬಂದಿದ್ದಾರೆ ಇವತ್ತು ಅಂದ್ರೆ JDS ಆ ರೀತಿಯ ಅಧೋಗತಿಗೆ ಹೋಗಿದ್ದಾರೆ. ಈಗ ನಿಮ್ಮ ಪ್ರಶ್ನೆಗೆ, ಇಡೀ ದೇಶದಲ್ಲಿ 20% ಮತಗಳು ಬಂದಿದೆ ಕಾಂಗ್ರೆಸ್ಗೆ. ನಾವು ಇಂಡಿಯಾ ಮೈತ್ರಿಕೂಟಕ್ಕೆ 40% ಮತಗಳು ಬಂದಿದೆ. ಈಗ ಸೀಟ್ ಬರುತ್ತೆ ದೇಶದಲ್ಲಿ. ನಿಮ್ಮ ಅಲಯನ್ಸ್ ನಾವು ಸಭ್ಯವಾಗಿ ನಾನು ಅವಾಗಲೇ ಮಾತಾಡ್ಬೇಕು, ಎಲ್ಲರೂ ಅಲೋ ಮಾಡಿದ್ದೀವಿ. ಇವ್ರು ಯಾಕೆ ಸಭ್ಯತೆಯನ್ನು ಮೀರ್ತಾ ಇದ್ದಾರೆ? ಡಿಸಿಪ್ಲಿನ್ ಬೇಕು, ಶಿಸ್ತು ಬೇಕು, ಸಭ್ಯತೆ ಬೇಕು. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಡಿಯಾ ಮೈತ್ರಿಕೂಟಕ್ಕೆ 330 ಸೀಟ್ ಬರ್ತದೆ. ಕರ್ನಾಟಕದಲ್ಲಿ ನಾವು 20 ಸೀಟ್ ಅಂತ ಅನ್ಕೊಂತೀವಿ ಮುಂಚೆಯಿಂದನು. ಆದ್ರೆ ಇವರಿಬ್ಬರ ದುರ್ಬಲತೆ, ಇವರಿಬ್ಬರ ಮೈತ್ರಿಯನ್ನು ಜನ ಒಪ್ಪಿಲ್ಲ, ಕಾರ್ಯಕರ್ತರು ಒಪ್ಪಿಲ್ಲ. ಹಂಗಾಗಿ ನಾವು ಅನ್ಕೋತೀವಿ 25 ಸೀಟ್ವರೆಗೂ ಬರ್ಬೋದು. ನೋಡಿ, ಗ್ಯಾರಂಟಿ ಯೋಜನೆಗಳಿದಾವಲ್ಲ, 10ಕ್ಕೆ 8 ಮಹಿಳೆಯರು, 10 ಜನಕ್ಕೆ 80% ಮಹಿಳೆಯರು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ನಮ್ಮ ಆಂತರಿಕ ಸಮೀಕ್ಷೆ ಹೇಳ್ತಾ ಇದ್ದಾರೆ. 80% ಮಹಿಳೆಯರು. ಪುರುಷರು ಅಷ್ಟೇ 50ರಿಂದ 55% ಪುರುಷರು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತಾರೆ. ನಾ ಹೇಳ್ತಿಲ್ಲ 56% 60% ಮತಗಳು ಕಾಂಗ್ರೆಸ್ಗೆ ಬರುತ್ತೆ. 25 ಸೀಟ್ ಗೆಲ್ಲೋದ್ರೊಳಗೆ ಯಾವ ಆಶ್ಚರ್ಯನೂ ಇಲ್ಲ. ಕಾಂಗ್ರೆಸ್ ಅಭೂತಪೂರ್ವವಾದ ಗೆಲುವನ್ನ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಒಂದು ಅಕೌಂಟ್ ಅನ್ನು ಕ್ಲೋಸ್ ಮಾಡ್ತೀವಿ ಅಂತಿದ್ದಾರೆ ಅವರು. ಒಂದು ಅಕೌಂಟ್ ಅನ್ನು ಕ್ಲೋಸ್ ಬಿಜೆಪಿ ಸಿಂಗಲ್ ಡಿಜಿಟ್. ಕನ್ನಡದ ಒಂದು ಸೂಪರ್ ಹಿಟ್ ಚಲನಚಿತ್ರ ಇದೆ 2 ಕನಸು ಅಂತ. ಆ 2 ಕನಸು ಕಾಂಗ್ರೆಸ್ ಅವ್ರು ಕಾಣ್ತಾ ಇದ್ದಾರೆ. ಮತ್ತೆ ಮಾತಾಡ್ಬಿಡ್ರಿ, ಯಾವ ತರ ಕನಸು ಕಾಣ್ತಾ ಇದ್ದಾರೆ? ದೇಶದಲ್ಲಿ 330 ಅಂತೆ. ಅದೆಲ್ಲ ನೀವು ಹಿಂದೆ ಲೆಕ್ಕ ಹಾಕೊಂಬನ್ನಿ. 330 ಬರ್ಬೋದು ನಿಮ್ಗೆ ಮ್ಯಾಕ್ಸಿಮಮ್. ಎರಡನೇ ಕನಸೇನು, ಕರ್ನಾಟಕದ 25 ಸೀಟ್ ಗೆಲ್ತೀವಿ ಅಂತ. ಇರೋ ಒಂದು ಸೀಟಲ್ಲಿ ಎಲ್ಲಿ ಸೋಲ್ತಾರೋ ಅಂತ ಆಲ್ರೆಡಿ ಎಲ್ಲ ಕಡೆ ಓಡಾಡ್ತಾ ಇದಾರೆ ಅವರು. ಯಾಕಂದ್ರೆ ಮಂಜುನಾಥ್ ಅವ್ರು ಎಂತ ಅಭ್ಯರ್ಥಿ ಅಂತ ಹೇಳಿದ್ರೆ, DK ಸುರೇಶ್ಗೆ ಇವತ್ತಿಗೆ ಇನ್ನು ಅವರ ಲೋಕಸಭೆಗೆ ಪ್ರವೇಶ ಆಗಲ್ಲ. 3 ಲಕ್ಷ ಮತಗಳ ಅಂತರಿಂದ ಗೆಲ್ತಾರೆ. ಕಡೆದಾಗಿ ಅರುಣ್ ಅವರೇ, ಈ ಜೋಶ್ ಏನೋ ಇದೆ, ಮೈತ್ರಿ ನಾಯಕರ ನಡುವೆ ಕೂಡ ಒಂದು ಜೋಶ್ ಇದೆ. ಕಾಂಗ್ರೆಸ್ ಕೂಡ ಬಹಳ ಜೋಶಲ್ಲೇ ಹೇಳ್ತಾ ಇದೆ, ಗೆಲ್ಲರೂ ಕೂಡ 20 ಸೀಟೇ ಗೆಲ್ಲದಿದ್ರೆ ಕರ್ನಾಟಕದಲ್ಲಿ 40 ಸೀಟ್ ಅಂತಿಲ್ಲ, ಗೆಲ್ಲಕ್ಕಾಗುವಂಥದ್ದು ಯಾರೇ ಆದರೂ ಕೂಡ 28 ಒಳಗಡೆ ಗೆಲ್ಲಬೇಕು. ಎಷ್ಟರ ಮಟ್ಟಿಗೆ ಈ ಟಾರ್ಗೆಟ್ಗಳನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗ್ಬೋದು ಮೈತ್ರಿ ಪಕ್ಷಗಳವರಿಗೆ ಅಂತ? ನೋಡಿ, ಹಿಂದೆ ಕಳೆದ ವರ್ಷದ ಅಸೆಂಬ್ಲಿ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಹೇಳ್ತಾ ಇದ್ರು, ಮೆಜಾರಿಟಿ ಮಾರ್ಕ್ ಏನಿದೆ ಕರ್ನಾಟಕದಲ್ಲಿ ಅದಕ್ಕೆ ಹೆಚ್ಚಾಗಿ 15 ಸೀಟು, ಅಂದ್ರೆ 112, 113 ಪ್ಲಸ್ 15 ಸೀಟ್ ನಮಗ್ ಬರುತ್ತೆ ಅಂತ. ಕೊನೆಗೆ ಏನಾಯ್ತು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಯಾವುದೇ ನಾಯಕರು ಕೂಡ ತಾವು ಸೋಲ್ತೀವಿ ಅಂತ ಹೇಳ್ಕೊಳ್ಳೋದಿಲ್ಲ. ಈಗ ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಜನತಾ ದಳ ಆಗಿರ್ಬೋದು, ಅವು ಮ್ಯಾಕ್ಸಿಮಮ್ ಎಷ್ಟು ನಂಬರ್ ಬರುತ್ತೆ ತಮ್ಮ ಒಂದು ಅಭಿಪ್ರಾಯದಲ್ಲಿ ಅಂತಾನೆ ಹೇಳ್ತಾ ಬರ್ತಾರೆ. ಅದು 2 ದೃಷ್ಟಿನಲ್ಲಿ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಒಂದಂದ್ರೆ ಕಾರ್ಯಕರ್ತರನ್ನ ಹುರಿದುಂಬಿಸೋದಿದೆಯಲ್ಲ, ಅದಕ್ಕೆ ಈ ಫಿಗರ್ಗಳು ತುಂಬಾ ಇಂಪಾರ್ಟೆಂಟ್. ಮೋದಿ ಅವರು ಇವತ್ತು 370, 400 ಅಂತ ಹೇಳಿರ್ಬೋದು, ಅದು ಅಷ್ಟು ರೀಚ್ ಆಗ್ತಾರೋ ಇಲ್ಲ ಅನ್ನೋದು ಎಷ್ಟೋ ಜನರಲ್ಲಿ ಡೌಟ್ಸ್ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಅದು ಕಾರ್ಯಕರ್ತರನ್ನು ಹುರಿದುಂಬಿಸೋದು ಒಂದು, ಇನ್ನೊಂದು ಎದುರಾಳಿನ ಒಂದ್ ರೀತಿ ಮೈನಡುಕ ಹುಟ್ಟಿಸೋದು. ಇಷ್ಟು ಗೆಲ್ತಾರೆ ಅಂತ ಹೇಳ್ತಿದ್ದಾರೆ, ಹೌದೋ ಏನೋ ಅನ್ನುವಂತ ಒಂದು ಅಭಿಪ್ರಾಯ ಎದುರಾಳಿ ಪಕ್ಷಗಳಿಗೂ ಬರ್ಬೋದು. ಹಾಗೇನೆ ಅವ್ರ ಪಕ್ಷದ ಕಾರ್ಯಕರ್ತರು ಕೂಡ ಇದೊಂದು ರೀತಿಯ ಇಟ್ ಕ್ರಿಯೇಟ್ ಸಮ್ ಒಂದ್ ರೀತಿಯ ನೆರೆಟಿವ್ ಅಂತ ಹೇಳ್ಬೋದು. ಹಾಗಾಗಿ
ಈ ಟಾರ್ಗೆಟ್ಗಳು, ಈ ಸಂಖ್ಯೆಗಳು, ಈ ಫಿಗರ್ಸ್ಗಳು ಇದೇ ಯಾವುದೇ ಎಲೆಕ್ಷನ್ ಅಲ್ಲಿ ಬಹುಶಃ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಬಹುಶಃ ಈ ಮಟ್ಟದಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತ ನನ್ಗನ್ಸುತ್ತೆ. ಓಕೆ, ಧನ್ಯವಾದ ಅರುಣ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋದಕ್ಕಾಗಿ. ಧನ್ಯವಾದ ತಮಗೆ ಮೂರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಯಾರು ಎಷ್ಟು ಗೆಲ್ತಾರೆ, ಯಾವ ಮೈತ್ರಿ ಎಷ್ಟರ ಮಟ್ಟಿಗೆ ಸಮನ್ವಯವಾಗಿಯೇ ಮುಂದಕ್ಕೆ ಸಾಗ್ತಾ ಇರುತ್ತೆ, ಹಾಗೆಯೇ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಇದನ್ನು ಎದುರಿಸುವುದರಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದನ್ನು ರಾಜ್ಯದ ಜನ ಕೂಡ ಕುತೂಹಲದಿಂದ ನೋಡ್ತಾ ಇರುವಂಥದ್ದು. ಇದು ಇವತ್ತಿನ ಅಖಾಡ. ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಎದುರುಗಳಿಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.